ಹಾಯ್ ಹೆಲೋ ನಮಸ್ತೆ, ಹಿತಾಸ್ ಹೆಲ್ತಿ ವರ್ಲ್ಡ್ಗೆ ಸ್ವಾಗತ. ಇವತ್ತೊಂದು ಯಮ್ಮಿಯಾದ ಡಿಫ್ರೆಂಟ್ ಸ್ಟೈಲಲ್ಲಿ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ. ಈಸ್ಟ್ ಆರ್ ವೆಸ್ಟ್, ಬಿರಿಯಾನಿ ಈಸ್ ದ ಬೆಸ್ಟ್ ಅಲ್ವಾ. ಎಲ್ರಿಗೂ ಬಿರಿಯಾನಿ ಇಷ್ಟ ಆಗೇ ಆಗುತ್ತೆ. ಅದರಲ್ಲೂ ಇವತ್ತು ಡಿಫ್ರೆಂಟ್ ಆಗಿರೋ ಒಂದು ಚಿಕನ್ ಫ್ರೈ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಫಸ್ಟಾಗಿ ಚಿಕನ್ನ ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ನೋಡಿ, ಇದು ತೋರಿಸ್ತಾ ಇದ್ದೀವಿ. ಚಿಕನ್ನ ಫಸ್ಟು ಚೆನ್ನಾಗಿ ತೊಳ್ಕೊಂಡು ಇಟ್ಕೋಬೇಕು. ಒಂದು 3 ಸ್ಪೂನಷ್ಟು ಧನಿಯಾ ಪುಡಿ, 2 ಸ್ಪೂನಷ್ಟು ಅಚ್ಕಾರದ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಚಿಕನ್ ಟಿಕ್ಕಾ ಮಸಾಲ, ಒಂದು 1/4 ಚಮಚ ಜೀರಿಗೆ ಪುಡಿ, 1/4 ಚಮಚ ಅರಿಶಿಣ ಪುಡಿ ಹಾಗೂ ಒಂದು ಅರ್ಧ ಚಮಚ ಗರಂ ಮಸಾಲ. ನೋಡಿ, ಇವೆಲ್ಲವನ್ನು ಹಾಕಿ ಚಿಕನ್ಗೆ ಇದು ಗಟ್ಟಿ ಮೊಸರು, ಇದು ನೀರಿನ ಅಂಶ ಎಲ್ಲ ಹೋಗಿಸಿ ತೆಗೆದಿಟ್ಕೊಂಡಿರೋ ಅಂಥದ್ದು. ಇದು ಆ ಒಂದು ಮೊಸರನ್ನ ಹಾಕ್ತಾಯಿದ್ದೀವಿ. ಹಂಗ್ ಕರ್ಡ್ ಅಂತ ಅಂತಾರೆ, ಅದನ್ನು ಹಾಕ್ತಾಯಿದ್ದೀವಿ. ನೋಡಿ, ಒಂದು ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ಹಾಕ್ತಾಯಿದ್ದೀವಿ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದೊಂದು ಸ್ಪೂನ್. ಹಾಗೆ ಒಂದು 2 ಸ್ಪೂನಷ್ಟು ನಿಂಬೆ ರಸ, ಹಾಗೆ ಸ್ವಲ್ಪ ಉಪ್ಪು ಹಾಗೂ ಎಣ್ಣೆ, ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡೋಕ್ಕೆ ಇಡೋಣ. ಇದನ್ನು ಚಿಕನ್ ಟಿಕ್ಕಾ ಬಿರಿಯಾನಿ ಅಂತಲೂ ಹೇಳಿ ಅಥವಾ ಚಿಕನ್ ಫ್ರೈ ಬಿರಿಯಾನಿ ಅಂತಲೂ ಹೇಳಿ, ಟೋಟಲಾಗಿ ಒಟ್ಟಿನಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ಟೇಸ್ಟ್ ಅಂತೂ ಬೊಂಬಾಟಾಗಿರುತ್ತೆ. ನೋಡಿ, ಒಂದು ಪ್ಯಾನ್ಗೆ ಎಣ್ಣೆನ ಬಿಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಅರ್ಧ ಗಂಟೆ ಆದಮೇಲೆ ಈ ಮ್ಯಾರಿನೇಟ್ ಆಗಿರೋವಂಥ ಚಿಕನ್ನ ಫಸ್ಟು ಫ್ರೈ ಮಾಡಿ ಇಟ್ಕೋಬೇಕು. ಪೂರ್ತಿ ಏನು ಮಾಡ್ಕೊಳ್ಳೋದು ಬೇಡ, ಒಂದು 80% ಆಗುವಷ್ಟು ನೀವು ಫ್ರೈ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ಬಿರಿಯಾನಿಗೆ ಒಂದು ಡಿಫ್ರೆಂಟ್ ಆಗಿರೋ ಟೇಸ್ಟೇ ಬರುತ್ತೆ. ಹಾಗೂ ಚಿಕನ್ ಅಷ್ಟೇ ತುಂಬ ಜ್ಯೂಸಿಯಾಗಿ ಫ್ಲೇವರ್ಫುಲ್ಲಾಗಿರುತ್ತೆ ಹೀಗೆ ಮಾಡೋದ್ರಿಂದ. ನೋಡಿ, ಎಲ್ಲವನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಎತ್ತಿಟ್ಕೋಬೇಕಾಗತ್ತೆ. ನೋಡಿ, ನಾವು 100% ಕುಕ್ ಮಾಡ್ಕೊಂಡಿಲ್ಲ, ಒಂದು 70 to 80% ಆಗುವಷ್ಟು ಕುಕ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀವಿ. ನೋಡಿ, ಎಷ್ಟು ಯಮ್ಮಿಯಾಗಿ ಕಾಣಿಸ್ತಾ ಇದೆ. ನಾನು ಸ್ವಲ್ಪ ಹೊತ್ತು ಕುಕ್ ಮಾಡ್ಕೊಂಡು ಹೀಗೆ ಸಪ್ರೇಟಾಗೂ ಸಹ ನಾವು ತಿನ್ಬೋದು, ಚೆನ್ನಾಗಿರುತ್ತೆ. ತವಾದಲ್ಲಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಇದೇ ಚಿಕನ್ ತವಾ ಫ್ರೈ ಆಗಿಬಿಡುತ್ತೆ. ನೋಡಿ, ಇದಾಯಿತು. ಈಗ ಬಿರಿಯಾನಿ ಮಸಾಲಾಗೆ ಮಾಡ್ಕೊಳ್ಳೋಣ. ಅದು ಚಿಕನ್ನ ಫ್ರೈ ಮಾಡ್ಕೊಂಡಿ ಅಲ್ವಾ, ಅದೇ ಆಯಿಲ್ನ ನಾವು ಯೂಸ್ ಮಾಡ್ತಾಯಿದ್ದೀವಿ. ಆ ಫ್ಲೇವರ್ ಎಲ್ಲ ಅದರಲ್ಲಿ ಹಿಡ್ದಿರುತ್ತೆ ಅಲ್ವಾ, ಚೆನ್ನಾಗಿರುತ್ತೆ ಇನ್ನು ಟೇಸ್ಟು. ಹಾಗೆ ಗರಂ ಮಸಾಲಗಳು ಹಾಕ್ತಾಯಿದ್ದೀವಿ. ಎಲ್ರಿಗೂ ಗೊತ್ತಿರೋ ಥರ ಪಲಾವ್ ಎಲೆ, ಏಲಕ್ಕಿ, ದೊಡ್ಡ ಏಲಕ್ಕಿ, ಲವಂಗ, ಚಕ್ಕೆ, ಸ್ಟಾರ್ ಹೂವು ಹಾಗೂ ಅನಾನಸ್ ಹೂವು ಎಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ನೋಡಿ, ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿ ಹಾಕ್ತಾಯಿದ್ದೀವಿ. ಒಂದು 3 ಈರುಳ್ಳಿ ಆಗುವಷ್ಟನ್ನು ನಾವಿಲ್ಲಿ ಹಾಕ್ತಾಯಿದ್ದೀವಿ. ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಅದೇ ಎಣ್ಣೆನ ಯಾಕೆ ಹಾಕ್ಕೊಂಡಿದ್ದೀವಿ ಅಂದರೆ ನೀವು ಲಾಸ್ಟ್ ತಿಂತೀರಲ್ಲ, ಆವಾಗ ನಿಮಗೆ ಟೇಸ್ಟ್ ಗೊತ್ತಾಗುತ್ತೆ. ಅದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು 3 ಸ್ಪೂನ್ ಹಾಕ್ಕೊಂಡಿದ್ದೀವಿ. ನಾವು ಬಿರಿಯಾನಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಷ್ಟು ಹಾಕ್ಕೊಂಡ್ರೂ ಸಹ ಚೆನ್ನಾಗಿರುತ್ತೆ, ಹಾಗಂತ ತುಂಬ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬಾರ್ದು. ನೋಡಿ, ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಟೊಮ್ಯಾಟೊ ಹಾಕಿದ್ದೀವಿ, ಅದು ರೆಕಾರ್ಡ್ ಆಗಿಲ್ಲ. ಒಂದು 4 ಟೊಮ್ಯಾಟೊ ಅಷ್ಟು ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಇದು ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಸೊಪ್ಪು ಒಂದು 2 ಹಿಡಿ ಹಾಕ್ತಾಯಿದ್ದೀವಿ, 2 ಸೇರಿಸಿ. ಇದು ಕಸೂರಿ ಮೇಥಿ ಒಂದು ಅರ್ಧ ಬೌಲ್ ಹಾಕ್ತಾಯಿದ್ದೀವಿ. ಇದನ್ನು ಅಷ್ಟೇ, ಎಷ್ಟು ಹಾಕಿದ್ರೂ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಹಾಗೂ ಮೆಣಸಿನ್ಕಾಯಿ
ಚಿಕನ್ಗೆ ಮ್ಯಾರಿನೇಟ್ ಮಾಡೋಕ್ಕೂ ಸಹ ನಾವು ಮಸಾಲೆಗಳು ಹಾಕಿದ್ದೀವಿ ಅಲ್ವಾ, ಅದೇ ಆದ್ದರಿಂದ ಇದಕ್ಕೆ ಸ್ವಲ್ಪ ಹಾಕ್ತಾಯಿದ್ದೀವಿ. ಧನಿಯಾ ಪುಡಿ, ಅಚ್ಕಾರದ ಪುಡಿ, ಜೀರಿಗೆ ಪುಡಿ ಹಾಗೂ ಗರಂ ಮಸಾಲ 1 ಸ್ಪೂನ್ ಹಾಕ್ಕೊಂಡ್ರೆ ಆಯಿತು. ಇದಕ್ಕೂ ಸಹ ಮತ್ತೆ ಮೊಸರು ಹಾಕ್ಕೋಬೇಕು. ಹಾಕ್ಕೊಂಡು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಚಿಕನ್ನು, ಅದನ್ನು ಸಹ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಕುಕ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿರಲ್ಲ, ಬಿಕಾಸ್ ಅದನ್ನು ಮುಂಚೆನೇ ಫ್ರೈ ಮಾಡಿರ್ತೀವಿ ಅಲ್ವಾ. ನೋಡಿ, ಫ್ರೈ ಎಲ್ಲ ಆದಮೇಲೆ ನಾವು ಅಳತೆಗೆ ನೀರು ಹಾಕ್ಕೊಂಡು ಕುದಿಸ್ಕೊಳ್ಳೋಣ. ಅದಾದ ನಂತರ ತೊಳೆದಿಟ್ಕೊಂಡಿರೋ ಬಾಸ್ಮತಿ ರೈಸ್ನ ಹಾಕ್ತಾಯಿದ್ದೀವಿ. ನಾವೆಷ್ಟು ಅಕ್ಕಿ ಹಾಕ್ತೀವೋ ಅದೆರಡಷ್ಟು ನೀರನ್ನು ಹಾಕಿ ಕುದಿಸ್ಕೊಂಡು ನಂತರ ತೊಳೆದಿಟ್ಕೊಂಡಿರೋ ಅಂಥ ರೈಸ್ನ ಹಾಕಬೇಕು. ಎಲ್ಲ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ದಮ್ ಮಾಡೋಕ್ಕೆ ಇಟ್ಟರೆ ಒಂದು ಯಮ್ಮಿಯಾದ ಡಿಫ್ರೆಂಟ್ ಆಗಿರೋ ಚಿಕನ್ ಟಿಕ್ಕಾ ಅಥವಾ ಚಿಕನ್ ಫ್ರೈ ಬಿರಿಯಾನಿ ರೆಡಿಯಾಗುತ್ತೆ. ಅಕ್ಕಿ ಎಲ್ಲ ಪರ್ಫೆಕ್ಟಾಗಿ ಕುಕ್ ಆಗಿತ್ತು ನೋಡಿ, ಎಲ್ಲ ಬಿಡಿ ಬಿಡಿಯಾಗಿ ಕಾಣಿಸ್ತಾ ಇದೆ. ಲುಕ್ ವೈಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ, ಟೇಸ್ಟ್ ವೈಸ್ ಕೂಡ ಅದಕ್ಕಿಂತ ಜಾಸ್ತಿ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಯಮ್ಮಿಯಾಗಿ ಕಾಣಿಸ್ತಾ ಇದೆ ಅಲ್ವಾ. ಅದ್ರ ಜೊತೆ ಸೈಡ್ಗೆ ರಾಯ್ತಾ ಹಾಗೂ ಚಿಕನ್ ಗ್ರೇವಿ, ಸಿಂಪಲಾಗಿ ಮಾಡಿರೋ ಅಂಥ ಚಿಕನ್ ಗ್ರೇವಿ. ಸೈಡ್ಸ್ಗೆ ಏನೂ ಇಲ್ಲ ಅಂದರೂ ಸಹ ಸಪ್ರೇಟಾಗಿ ಇದನ್ನು ತಿನ್ಬೋದು. ಎಲ್ಲರೂ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ತಿಳಿಸಿ. ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.